ಎಲ್ರಿಗೂ ನಮಸ್ಕಾರ. ಬಿಕೆಕರ್ಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 15/9/2025 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಗೆ ಏನಾದರೂ ಈ ವರ್ಷದ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ಅವೈಲೇಬಲ್ ಬೇಕು ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ನ ದೃಷ್ಟಿಕೋನದಿಂದ ಜನವರಿ 2025ರಿಂದ ಆಗಸ್ಟ್ 2025 ತನಕ ₹200ಗೆ 8 ತಿಂಗಳ ಕರೆಂಟ್ ಅಫೇರ್ಸ್ ನೋಟ್ಸ್ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. ಇದರಲ್ಲಿ ನಿಮಗೆ MCQsಗಳಿರ್ತವೆ, 150 MCQsಗಳು, ಹಾಗೂ ಒನ್ ಲೈನರ್ಸ್ ಇರ್ತವೆ 100, ಹಾಗೂ ಬುಲೆಟ್ ಪಾಯಿಂಟ್ಸ್ ಇರ್ತವೆ. GK ಮತ್ತು CAದು ಬುಲೆಟ್ ಪಾಯಿಂಟ್ಸು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಅವರ ಹುದ್ದೆಗಳು, ಕರ್ನಾಟಕ ಸರ್ಕಾರ ಎಂದು ಭಾರತ ಸರ್ಕಾರದ ಸಂಪೂರ್ಣ ಮಾಹಿತಿ ಇರ್ತವೆ. ಜೊತೆಗೆ ಇಂಪಾರ್ಟೆಂಟ್ ಆಗಿರೋ ಪೇಪರ್ ಆರ್ಟಿಕಲ್ಸ್ಗಳ ಕಲೆಕ್ಷನ್ಸ್ ಕೂಡ ಇರುತ್ತೆ. ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರತಿ ತಿಂಗಳವಾಗಿ ಇಂಡಿವಿಜುವಲ್ ಆಗಿ ಮಂತ್ಲಿ ಮ್ಯಾಗಝಿನ್ಸನ್ನು ನೀವು ಕಲೆಕ್ಟ್ ಮಾಡ್ಕೋತೀರ ಅಂದರೆ 27 ಆಗುತ್ತೆ ಪ್ರತಿ ಮಂತ್ಗೆ. ಇದು ಫಿಸಿಕಲ್ ಫಾರ್ಮ್ಯಾಟ್ ಇರಲ್ಲ, ಓನ್ಲಿ ಡಿಜಿಟಲ್ ಫಾರ್ಮ್ಯಾಟ್, PDF ಫಾರ್ಮ್ಯಾಟ್ ಮಾತ್ರ ಇರುತ್ತೆ. ಆಸಕ್ತರು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಈ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬೋಡಾ ಎನ್ನುವ ಬುಡಕಟ್ಟು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಮೊದಲನೇ ಪ್ರಶ್ನೆ. ಮಧ್ಯಪ್ರದೇಶ, ಒಡಿಶಾ, ಜಾರ್ಖಂಡ್ ಮತ್ತು ಬಿಹಾರ. ಭೋಂಡಾ ಎನ್ನುವ ಬುಡಕಟ್ಟು ಜನಾಂಗ ಕಂಡು ಬರ್ತಕ್ಕಂಥದ್ದು ಮೂಲವಾಗಿ ಒಡಿಸ್ಸಾ ರಾಜ್ಯದಲ್ಲೇ. ಒಡಿಸ್ಸಾ ರಾಜ್ಯಪಾಲರು ಇತ್ತೀಚೆಗೆ ಭೋಂಡಾ ಬುಡಕಟ್ಟಿನ ನೆಲೆಯಾದ ಭೋಂಡಾ ಘಾಟಿಯ ಸಮಗ್ರ ಅಭಿವೃದ್ಧಿಯ ಅಗತ್ಯದ ಬಗ್ಗೆ ಮಾತನಾಡುವಂತಹ ದೃಷ್ಟಿಕೋನದಲ್ಲಿ ಆ ವಿಷಯವನ್ನು ಪ್ರಸ್ತಾಪಿಸಿರೋದ್ರಿಂದ ಈ ವಿಷಯ ಸುದ್ದಿಯಲ್ಲಿ ಕಂಡುಬರ್ತಾ ಇದೆ. ಭೋಂಡಾ ಬುಡಕಟ್ಟು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಮತ್ತು ಭಾರತದ ಅತ್ಯಂತ ಹಳೆಯ ಬುಡಕಟ್ಟುಗಳಲ್ಲಿ ಒಂದು ಅಂತ ವಿಶ್ಲೇಷಣೆ ಮಾಡಲಾಗುತ್ತೆ. ಅವರು ಮಲ್ಕನ್ಗಿರಿ ಜಿಲ್ಲೆಯಲ್ಲಿ, ಅಂದ್ರೆ ಒಡಿಸ್ಸಾದ ಮಲ್ಕನ್ಗಿರಿ ಜಿಲ್ಲೆಯಲ್ಲಿ ವಾಸ ಮಾಡ್ತಾರೆ. ಮುಖ್ಯವಾಗಿ ಒಡಿಸ್ಸಾದ ಖೈರಪುಟ್ ಬ್ಲಾಕ್ನಲ್ಲಿ ಇದು ಕಂಡುಬರುತ್ತೆ. ಅವರನ್ನ ಬೋಂಡೋ, ಬೋಂಡಾಸ್, ಬೋಂಡಾ ಪರಾಜ ಮತ್ತು ಬೋಂಡಾ ಅಂತ ಕೂಡ ಕರೀತಾರೆ. ಆಸ್ಟ್ರೋ ಏಷಿಯಾಟಿಕ್ ಜನಾಂಗದ ವಂಶಾವಳಿಯನ್ನು ಅಲ್ಲಿಂದ ಅವರು ಗುರುತಿಸಲ್ಪಡ್ತಾರೆ. ಅವರ ಭಾಷೆ ರೆಮೋ ಅಂತಿರುತ್ತೆ. ಇದನ್ನ ಆಸ್ಟ್ರೋ ಏಷಿಯಾಟಿಕ್ ಕುಟುಂಬದ ಭಾಗ ಅಂತ ಪರಿಗಣಿಸಲಾಗುತ್ತೆ. ಇದು ಮುಖ್ಯವಾಹಿನಿಯ ಭಾರತೀಯ ಭಾಷೆಗಳಿಗಿಂತ ಭಿನ್ನವಾಗಿರುತ್ತೆ. ಇದಿಷ್ಟು ಈ ಒಂದು ಜನಾಂಗದ ಬಗ್ಗೆ ಮಾಹಿತಿ. ಬುಡಕಟ್ಟು ಜನಾಂಗಗಳಲ್ಲಿ ಇವರಲ್ಲೂ ಕೂಡ ಎರಡು ಭಾಗ ಇರ್ತದೆ. ಬಯಲು ಪ್ರದೇಶದಲ್ಲಿ ವಾಸ ಮಾಡುವಂತವ್ರನ್ನ ಲೋವಸ್ ಬೋಂಡರ್ಸ್ ಅಂತ ಕರೀತಾರೆ, ಮತ್ತು ದೂರದ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡುವಂತವ್ರನ್ನ ಅಪ್ಪರ್ ಬೋಂಡರ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಹೆಲ್ ಫೈರ್ ಮಿಸೈಲ್, ನರಕಯಾತನಾ ಕ್ಷಿಪಣಿ ಅಂತ ಕನ್ನಡದಲ್ಲಿ ಹೇಳ್ಬೋದು. ಇದನ್ನ ಯಾವ ದೇಶ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಚೀನಾ, ಭಾರತ. ಸೊ ಅಮೆರಿಕಾದವರು ಹೆಲ್ ಫೈರ್ ಮಿಸೈಲ್ ಅನ್ನ ಅಭಿವೃದ್ಧಿಪಡಿಸಿರ್ತಾರೆ. ಯೆಮೆನ್ ಬಳಿ ಅಮೆರಿಕ ಹೆಲ್ ಫೈರ್ ಕ್ಷಿಪಣಿಯ UFO ಮೇಲೆ ಪುಟಿದೇಳುವುದನ್ನು ತೋರಿಸುವ ಇತ್ತೀಚಿನ ವಿಡಿಯೋಗಳು ವಾಷಿಂಗ್ಟನ್ನ ಬೆಚ್ಚಿ ಬೀಳಿಸಿವೆ. ಆ ಹೆಲ್ ಫೈರ್ ಗಾಳಿಯಿಂದ ನೆಲಕ್ಕೆ ಚಿಮ್ಮುವ ಲೇಸರ್ ನಿರ್ದೇಶಿತ ಸಬ್ಸಾನಿಕ್ ಯುದ್ಧ ತಂತ್ರದ ಕ್ಷಿಪಣಿಯಾಗಿದ್ದು ಬಲವಾದ ಟ್ಯಾಂಕ್ ವಿರೋಧಿ ಶಕ್ತಿಯನ್ನ ಹೊಂದಿದೆ. ಇದು ಹೆಲಿಕಾಪ್ಟರ್ಗಳು ಮತ್ತು ನಿಧಾನವಾಗಿ ಚಲಿಸುವ ವಿಮಾನಗಳ ವಿರುದ್ಧ ಗಾಳಿಯಿಂದ ಗಾಳಿಗೆ ಚಿಮ್ಮುವ ಆಯುಧವಾಗಿ ಇದನ್ನ ಬಳಸಬಹುದು. ಆ ನಿಟ್ಟಿನಲ್ಲಿ ಇದು ಕೆಲಸವನ್ನ ಮಾಡುತ್ತೆ. ಸೋವಿಯತ್ ರಕ್ಷಾ ಕವಚ ರಚನೆಗಳನ್ನು ಎದುರಿಸಲು ಇದನ್ನ 1972ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಭಿವೃದ್ಧಿಪಡಿಸಿದ್ರು. ಮುಂದಿನ ಪ್ರಶ್ನೆ ಈ ತರ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವಂತ ರಿಯೂನಿಯನ್ ದ್ವೀಪ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ನೆದರ್ಲ್ಯಾಂಡ್ಸ್, ರಷ್ಯಾ. ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾನ್ಸ್ ಅಲ್ಲಿ ರಿಯೂನಿಯನ್ ದ್ವೀಪ ಕಂಡುಬರುತ್ತೆ. ಭಾರತೀಯ ನೌಕಾಪಡೆಯ ಮೊದಲ ತರಬೇತಿ ಸ್ಕ್ವಾಡ್ರನ್ INS ಸ್ಟಿರ್ ಮತ್ತು ICGS ಭಾರತೀಯ ಹಡಗುಗಳು ರಿಯೂನಿಯನ್ ದ್ವೀಪವನ್ನು ಇತ್ತೀಚೆಗೆ ತಲುಪಿದ್ವು. ಆದರೆ ಆ ತರಬೇತಿಗೆ INS ಶಾರ್ದೂಲ್ ಕೂಡ ಭಾಗವಹಿಸಬೇಕಿತ್ತು, ಆದರೆ ಆ ಸಂಯೋಜಿತ ಸಮಯದಲ್ಲಿ ಅದು ಆಗಮಿಸಕ್ಕಾಗಿರೋದಿಲ್ಲ. ರಿಯೂನಿಯನ್ ದ್ವೀಪವು ಪಶ್ಚಿಮ ಹಿಂದೂ ಮಹಾಸಾಗರದಲ್ಲಿರುವ ಒಂದು ಫ್ರೆಂಚ್ ಪ್ರದೇಶವಾಗಿರುತ್ತೆ. ರಿಯೂನಿಯನ್ ಜ್ವಾಲಾಮುಖಿಯಾಗಿದ್ದು ಒರಟಾದ ಪರ್ವತಗಳು ಮತ್ತು ಮೌನ್ಸಾಯಿನ್ಸ್ ಮತ್ತು ಗ್ಯಾಲೆಟ್ನಂತಹ ಸಣ್ಣ ಧಾರಕಾರ ನದಿಗಳನ್ನು ಕೂಡ ಇದು ಹೊಂದಿರುತ್ತೆ. ಇದು ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಅತಿ ಎತ್ತರವಾದ ಶಿಖರವಾದ ಪಿಟಾನ್ ಡೆಸ್ ನಿಗೇಸ್ ಮತ್ತು ಸಕ್ರಿಯ ಜ್ವಾಲಾಮುಖಿಯಾದ ಪಿಟಾನ್ ಡೆ ಲಾ ಫೋರ್ನೆಸ್ ಅನ್ನ ಕೂಡ ಹೊಂದಿರುತ್ತೆ. ಮುಂದೆ, ನವದೆಹಲಿಯಲ್ಲಿ ಪ್ರಾರಂಭಿಸಲಾದ ವಿಶ್ವದ ಮೊದಲ ಡಿಜಿಟಲ್ ಬುಡಕಟ್ಟು ವಿಶ್ವವಿದ್ಯಾಲಯದ ಹೆಸರೇನು? ಇಂಪಾರ್ಟೆಂಟ್ ಕ್ವಶನ್, ಮುಂದಿನ ಎಕ್ಸಾಮ್ಸ್ ಅಲ್ಲಿ ಬರುವಂತಹ ಸಾಧ್ಯತೆಗಳಿವೆ.
ಆದಿ ಸಂಸ್ಕೃತಿ ಅಂತ. ಇದು ನಮ್ಮ ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿ ಪ್ರಾರಂಭಿಸಲಾದ ವಿಶ್ವದ ಮೊಟ್ಟಮೊದಲ ಡಿಜಿಟಲ್ ಬುಡಕಟ್ಟು ವಿವಿಯಾಗಿದೆ. ಇದು ಬುಡಕಟ್ಟು ಕಲೆ, ಸಂಸ್ಕೃತಿ, ಕರಕುಶಲ ವಸ್ತುಗಳು ಮತ್ತು ಜ್ಞಾನ ವ್ಯವಸ್ಥೆಗಾಗಿ ಡಿಜಿಟಲ್ ಅಕಾಡೆಮಿ ಮತ್ತು ಈ ಕಲಿಕಾ ವೇದಿಕೆಯನ್ನ ನಿರ್ಮಿಸಲಾಗಿದೆ. ರಾಷ್ಟ್ರೀಯ ಮತ್ತು ಜಾಗತಿಕ ಪ್ರೇಕ್ಷಕರಿಗೆ ಬುಡಕಟ್ಟು ಉತ್ಪನ್ನಗಳನ್ನ ಪ್ರದರ್ಶಿಸಲು ಈ ಒಂದು ಆನ್ಲೈನ್ ಮಾರುಕಟ್ಟೆಯನ್ನು ಕೂಡ ಈ ವೇದಿಕೆ ಮಾಡಿಕೊಡುತ್ತೆ. ಹೊಸ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವಾಗ ಬುಡಕಟ್ಟು ಪರಂಪರೆಯನ್ನ ಸಂರಕ್ಷಿಸುವುದು ಇದರ ಪ್ರಮುಖವಾದ ಗುರಿಯಾಗಿದೆ. ಈ ಉಪಕ್ರಮದಿಂದ ತಳಮಟ್ಟದಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ಘನತೆ, ಸಬಲೀಕರಣ ಮತ್ತು ಅವಕಾಶಗಳು ದೊರೆಯುತ್ತವೆ. ಮುಂದಿನ ಪ್ರಶ್ನೆ, ಆಂಧ್ರ ಪ್ರದೇಶದ ತುರಕಪಲೆಂ ಗ್ರಾಮದಲ್ಲಿ ಸಾರ್ವಜನಿಕ ಆರೋಗ್ಯ ತುರ್ತುಸ್ಥಿತಿಗೆ ಕಾರಣವಾದ ಮೆಲಿಯೋಯೋಲ್ಡಿಸ್ ಯಾವ ರೋಗಕಾರಕದಿಂದ ಉಂಟಾಗುತ್ತದೆ? ಇದೊಂದು ಬ್ಯಾಕ್ಟೀರಿಯಾವಾಗಿದೆ. ಆಂಧ್ರ ಪ್ರದೇಶದ ಗುಂಟೂರಿನ ತುರಕಪಾಲಂ ಗ್ರಾಮದಲ್ಲಿ ಮೆಲಿಯೋಯೋಲ್ಡಿಸ್ ನಿಂದ 29 ಸಾವುಗಳು ಸಂಭವಿಸಿವೆ. ಇದು ಮಣ್ಣು ಮತ್ತು ನೀರಿನಿಂದ ಕಂಡುಬರುವಂತಹ ಒಂದು ಬ್ಯಾಕ್ಟೀರಿಯಾದ ರೋಗವಾಗಿರುತ್ತೆ. ಈ ರೋಗ ಕಾಲೋಚಿತವಾಗಿದ್ದು ಮಳೆಗಾಲದಲ್ಲಿ 85% ಪ್ರಕರಣಗಳು ಇದರಿಂದ ಕಂಡುಬರ್ತವೆ. ಸ್ಥಳೀಯ ಪ್ರದೇಶಗಳಲ್ಲಿ ಸಾವಿನ ಪ್ರಮಾಣ 14% ಇಂದ 50% ತನಕ ಕಂಡುಬರುತ್ತೆ. ಆಗ್ನೇಯ ಏಷ್ಯಾ, ಉತ್ತರ ಆಸ್ಟ್ರೇಲಿಯಾ, ಭಾರತೀಯ ಉಪಖಂಡ, ದಕ್ಷಿಣ ಚೀನಾ, ಹಾಂಗ್ಕಾಂಗ್, ತೈವಾನ್ ಪ್ರದೇಶಗಳು ಇವೆಲ್ಲ ಸ್ಥಳೀಯ ಪ್ರದೇಶಗಳು ಅಂತ ಪರಿಗಣಿಸ್ತೀವಿ. ಇಲ್ಲಿ ಇವು ಕಂಡುಬರ್ತವೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇದಕ್ಕೆ ಯಾವುದೇ ಲಸಿಕೆ ಇರೋದಿಲ್ಲ. ಆರಂಭಿಕ ಹಂತದಲ್ಲಿ ರೋಗವನ್ನ ತಡೆಗಟ್ಟುವಂತಹ ಅಥವಾ ಅದನ್ನ ನಿರ್ವಹಿಸುವಂತಹ ಕೆಲಸವನ್ನ ಮಾಡಬಹುದು. ಚಿಕಿತ್ಸೆ ನಿರ್ಣಾಯಕವಾಗಿರುತ್ತೆ. ಅತಿ ಬೇಗ ಚಿಕಿತ್ಸೆ ಕೊಟ್ಟಷ್ಟು ಇದರ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಇತ್ತೀಚೆಗೆ ಬೆಂಗಳೂರಿನ ಯಾವ ಪ್ರದೇಶವನ್ನ ಜೀವ ವೈವಿಧ್ಯ ಪರಂಪರೆಯ ತಾಣ ಅಂತ ಘೋಷಣೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕಾಟ್ಮೋನೆಂಟ್ ರೈಲ್ವೆ ಕಾಲೋನಿ. ಕಾಟ್ಮೋನೆಂಟ್ ರೈಲ್ವೆ ಕಾಲೋನಿಯಲ್ಲಿ 8.6 ಎಕರೆ ಹಸಿರು ಹೊದಿಕೆಯನ್ನು ಸರ್ಕಾರ ಇತ್ತೀಚೆಗೆ BHS ಜೀವ ವೈವಿಧ್ಯ ಪರಂಪರೆಯ ತಾಣ ಅಂತ ಘೋಷಣೆ ಮಾಡಿದೆ. ಇದು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ನಂತರ ಈ ತರ ಘೋಷಣೆಯನ್ನ ಪಡ್ಕೋತಿರ್ತಕ್ಕಂಥ ಬೆಂಗಳೂರಿನ 2ನೇ ಪ್ರದೇಶ. ಈ ಸ್ಥಳದಲ್ಲಿ 50 ಜಾತಿಗಳಿಗೆ ಸೇರಿದ 371 ಮರಗಳು ಕಂಡುಬರ್ತವೆ. ಜೀವ ವೈವಿಧ್ಯ ಪರಂಪರೆಯ ತಾಣ ಎನ್ನುವುದು ಅಪರೂಪದ, ಅಪಾಯದಲ್ಲಿರುವ ಸ್ಥಳೀಯ ಅಥವಾ ಸಾಂಸ್ಕೃತಿಕ ಮಹತ್ವದ ಜಾತಿಗಳನ್ನು ಹೊಂದಿರುವ ಶ್ರೀಮಂತ ಪರಿಸರ ವ್ಯವಸ್ಥೆಯಾಗಿದ್ದು, ಇದನ್ನ ಜೀವ ವೈವಿಧ್ಯ ಕಾಯ್ದೆ ಅಡಿ ರಕ್ಷಣೆ ಮಾಡಲಾಗುತ್ತೆ. 2002ನೇ ಇಸ್ವಿಯ ಸೆಕ್ಷನ್ 37 ಅಡಿಯಲ್ಲಿ ಇದನ್ನ ಸೂಚನೆ ಕೂಡ ಕೊಡುತ್ತೆ. ಕರ್ನಾಟಕ ಸರ್ಕಾರ ಈಗಾಗಲೇ ಭಾರತದ ಮೊಟ್ಟ ಮೊದಲ ಜೀವ ವೈವಿಧ್ಯ ಪರಂಪರೆಯ ತಾಣವನ್ನ ನಲ್ಲೂರು ಹುಣಸೆ ಮರ ಅಂತ ಘೋಷಣೆ ಮಾಡಿದೆ 2007ರಲ್ಲಿ. ಇದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಜೀವ ವೈವಿಧ್ಯತೆಯ ಪರಂಪರೆಯ ತಾಣದ ಘೋಷಣೆಯು ಸ್ಥಳೀಯ ಸಮುದಾಯದ ಅಭ್ಯಾಸಗಳನ್ನ ನಿರ್ಬಂಧಿಸುವುದಿಲ್ಲ ಮತ್ತು ಸಂರಕ್ಷಣೆಯ ಮೂಲಕ ಅದರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿರುತ್ತೆ. ಫಾಸ್ಟ್ ಟ್ರ್ಯಾಕ್ ವಲಸೆ ವಿಶ್ವಾಸಾರ್ಹ ಪ್ರಯಾಣಿಕರ ಕಾರ್ಯಕ್ರಮ FTI ಮತ್ತು TTPಯನ್ನ ಮೊದಲು ಯಾವ ವಿಮಾನ ನಿಲ್ದಾಣದಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಮಾನ ನಿಲ್ದಾಣ. ಕೇಂದ್ರ ಗೃಹ ಸಚಿವರು ಇತ್ತೀಚೆಗೆ 5 ವಿಮಾನ ನಿಲ್ದಾಣಗಳಲ್ಲಿ ಈ FTI TTPಯನ್ನ ಪ್ರಾರಂಭ ಮಾಡಿರ್ತಾರೆ. ಲಕ್ನೋ, ತಿರುವನಂತಪುರಂ, ತಿರುಚಿ, ಕ್ಯಾಲಿಕಟ್ ಮತ್ತು ಅಮೃತಸರ. ಇದನ್ನ ಮೊದಲು 2024ರಲ್ಲಿ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೊಟ್ಟಮೊದಲು ಪ್ರಾರಂಭ ಮಾಡಲಾಗಿತ್ತು. ಇದು ಭಾರತೀಯ ನಾಗರಿಕರು ಮತ್ತು ಸಾಗರೋತ್ತರ ನಾಗರಿಕರು ಕಾರ್ಡ್ಗಳನ್ನು ಹೊಂದಿರುವಂತಹ ವಿದೇಶಿ ಪ್ರಜೆಗಳಿಗೆ ಉದ್ದೇಶಿಸಿ ಮಾಡಲಾಗಿರುವಂತ ಒಂದು ಕಾರ್ಯಕ್ರಮವಾಗಿರುತ್ತೆ. ಈ ಕಾರ್ಯಕ್ರಮದ ಉದ್ದೇಶ ವೇಗವಾದ, ಸುಗಮವಾದ ಮತ್ತು ಸುರಕ್ಷಿತ ವಲಸೆ ಅನುಮತಿಗಳನ್ನ ನೀಡುವಂತದ್ದಾಗಿರುತ್ತೆ. ಈ ಕಾರ್ಯಕ್ರಮವನ್ನ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ವಲಸೆ ಬ್ಯೂರೋ ನೋಡಲ್ ಏಜೆನ್ಸಿ ನೋಡ್ಕೊಳ್ಳುತ್ತೆ. ಭಾರತದ 15ನೇ ಉಪರಾಷ್ಟ್ರಪತಿಗಳಾಗಿ NDA ಅಭ್ಯರ್ಥಿಯಾದ CP ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿರ್ತಾರೆ. ಅವರ ವಿರೋಧಿ ಬಣದ B ಸುದರ್ಶನ್ ರೆಡ್ಡಿ ಅವರನ್ನ ಅವರು ಒಟ್ಟಾರೆಯಾಗಿ ಒಂದು ವೋಟಿಂಗ್ ಅಲ್ಲಿ ಸೋಲಿಸುವ ಮೂಲಕ NDA ಅಭ್ಯರ್ಥಿಯಾದ CP ರಾಧಾಕೃಷ್ಣನ್ ಅವರು ಭಾರತದ ನೂತನ
15ನೇ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿಗಳಾಗಿರ್ತಾರೆ. ಇತ್ತೀಚೆಗೆ ಬಿಹಾರದ ರಾಜ್ಗಿರ್ನಲ್ಲಿ ನಡೆದಂತ 2025ನೇ ಹಾಕಿ ಏಷ್ಯಾ ಕಪ್ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು ಸೋಲಿಸುವ ಮೂಲಕ ಭಾರತದ ಹಾಕಿ ತಂಡ 4ನೇ ಬಾರಿಗೆ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಈ ಗೆಲುವಿನೊಂದಿಗೆ ಭಾರತದ ಹಾಕಿ ತಂಡ ನೆದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಂನಲ್ಲಿ ನಡೆಯುವಂತ 2026ರ ಪುರುಷರ ವಿಶ್ವಕಪ್ಗೆ ಅರ್ಹತೆಯನ್ನು ಕೂಡ ಪಡ್ಕೊಂಡಿದೆ. ಇಂಪಾರ್ಟೆಂಟ್ ಕ್ವಶನ್, 2025ರಲ್ಲಿ ಹಾಕಿಯಲ್ಲಿ ಭಾರತ ಏಷ್ಯಾ ಕಪ್ ಅನ್ನು ಗೆದ್ದಿರೋದ್ರಿಂದ ಇದು ಎಲ್ಲಿ ನಡೀತು, ಯಾವ ತಂಡಗಳು ಭಾಗವಹಿಸಿದ್ವು, ಫೈನಲ್ ಅಲ್ಲಿ ಯಾವ ತಂಡಗಳು ಕಾದಾಟವನ್ನು ಮಾಡಿದ್ವು, ಇದ್ರ ಮೇಲೆ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳಿವೆ. ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದು ಖ್ಯಾತಿಯನ್ನು ಪಡೆದಿರುವ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ 2025ರಲ್ಲಿ ಭಾರತೀಯ ಲಾಭರಹಿತ ಸಂಸ್ಥೆಯಾದ ಫೌಂಡೇಶನ್ ಟು ಎಜುಕೇಟ್ ಗರ್ಲ್ಸ್ ಗ್ಲೋಬಲ್ ಇದು ಪಡ್ಕೊಂಡಿದೆ. ಈ ಪ್ರಶಸ್ತಿಯನ್ನ ಪಡೆದುಕೊಂಡ ಮೊಟ್ಟ ಮೊದಲ ಭಾರತದ ಸಂಸ್ಥೆ ಅಂತ ಇವಾಗ ಇದು ಗುರುತಿಸ್ಕೊಂಡಿದೆ. ಫೌಂಡೇಶನ್ ಟು ಎಜುಕೇಟ್ ಗರ್ಲ್ಸ್ ಗ್ಲೋಬಲಿ ರಾಜಸ್ಥಾನದಲ್ಲಿ 2007ನೇ ಇಸ್ವಿಯಲ್ಲಿ ಸಫೀನಾ ಹುಸೇನ್ ಅವರು ಇದನ್ನ ಸ್ಥಾಪನೆ ಮಾಡಿರ್ತಾರೆ.